ಹೆಚ್ಚಿನ ಡೀಟೇಲ್ಸ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಮಾರುತೇಶ್ ಇದೀಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ್, ಕಾವೇರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಸರ್ವಪಕ್ಷ ಸಭೆ ಕರೆದಿರೋದು. ಸರ್ವಪಕ್ಷ ಸಭೆಯಲ್ಲಿ ಒಗ್ಗಟ್ಟನ್ನ ಪ್ರದರ್ಶನ ಮಾಡೋದಕ್ಕೆ ಸಾಧ್ಯ ಆಗಬಹುದಾ? ಅಲ್ಲ, ಈಗ ಸರ್ವಪಕ್ಷ ಸಭೆ ಕರೆದಿರುವಂತದ್ದೇ ಸರ್ಕಾರ ಯಾವ ತೀರ್ಮಾನಗಳನ್ನು ತೆಗೆದುಕೊಳ್ತಾ ಇದೆ ಮತ್ತು ಏನ್ ನಿಲುವುಗಳನ್ನ ಸರ್ಕಾರ ಹೊಂದಿದೆ ಅನ್ನೋದನ್ನ ಎಲ್ಲಾ ಪಕ್ಷದ ನಾಯಕರಿಗೂ ಕೂಡ ತಿಳಿಸ್ಬೇಕಾಗತ್ತೆ. ಜೊತೆಗೆ ಅವರ ವಿಶ್ವಾಸವನ್ನ ಪಡೆದು ಕೂಡ ಮುಂದುವರಿಬೇಕಾಗತ್ತೆ. ಯಾಕಂದ್ರೆ ಕಾವೇರಿ ವಿಚಾರ ಯಾವುದೋ ಒಂದು ಪಕ್ಷಕ್ಕೆ ಸೀಮಿತವಾಗಿರುವಂತದ್ದಲ್ಲ ಅಥವಾ ಕಾಂಗ್ರೆಸ್ಗೆ ಮಾತ್ರ ಸೀಮಿತ ಆದಂತದ್ದಲ್ಲ. ಕಾಂಗ್ರೆಸ್ಗೆ ಮಾತ್ರ ಸೀಮಿತ ಆದಂತದ್ದಲ್ಲ, ಇದು ರಾಜ್ಯದ ವಿಚಾರ ಆಗಿರೋದ್ರಿಂದ ಸರ್ವ ಪಕ್ಷಗಳ ಸಭೆಯನ್ನ ಕರೆಯಲಾಗಿದೆ. ಮತ್ತು ಸರ್ಕಾರ ಕೂಡ ಯಾವುದೇ ತೀರ್ಮಾನಗಳನ್ನು ತೆಗೆದುಕೊಂಡಾಗ ಎಲ್ಲರೂ ಕೂಡ ಅದಕ್ಕೆ ಸಹಮತ ವ್ಯಕ್ತಪಡಿಸಿದ್ರು ಅನ್ನುವಂಥ ಒಂದು ಸಂದೇಶ ರವಾನೆ ಆಗಬೇಕು. ಆ ನಿಟ್ಟಿನಲ್ಲಿ ಸರ್ವಪಕ್ಷ ಸಭೆಯನ್ನ ಈ ರೀತಿಯಾದಂಥ ಕಾವೇರಿ ಇಶ್ಯೂ ಬಂದಾಗ ಈ ಹಿಂದೆ ಕೂಡ ಸರ್ವಪಕ್ಷ ಸಭೆಗಳು ಆಗಿದ್ದಾವೆ. ಈಗಾಗಲೇ ಸರ್ವಪಕ್ಷ ಸಭೆಗೆ ಎಲ್ಲ ನಾಯಕರು ಆಗಮಿಸಿದ್ದಾರೆ. ಕೇಂದ್ರ ಸಚಿವ ಕುಮಾರಸ್ವಾಮಿ, ವಿ ಸೋಮಣ್ಣ, ವಿಪಕ್ಷ ನಾಯಕ ಆರ್ ಅಶೋಕ್, ಛಲವಾದಿ ನಾರಾಯಣ ಸ್ವಾಮಿ, ಮಾಜಿ ಮುಖ್ಯಮಂತ್ರಿಗಳು ಕೂಡ ಎಲ್ಲರೂ ಆಗಮಿಸಿದ್ದಾರೆ. ಕಾವೇರಿ ಜಲಾನಯನ ಪ್ರದೇಶದ ಜನಪ್ರತಿನಿಧಿಗಳು ಕೂಡ ಈಗಾಗಲೇ ಸಭೆಗೆ ಆಗಮಿಸಿದ್ದಾರೆ. ಅಂದ್ರೆ CWRC ಮತ್ತು CWMA ಎರಡೂ ನೀಡಿರ್ತಕ್ಕಂಥ ಆದೇಶಗಳ ಪ್ರಕಾರ 3,500 ಕ್ಯೂಸೆಕ್ 15 ದಿನಗಳ ಕಾಲ ಬಿಡಬೇಕು ಅನ್ನುವಂತಹ ಆದೇಶವನ್ನ ಮಾಡಲಾಗಿದೆ. ಈ ಆದೇಶವನ್ನ ಇಂಪ್ಲಿಮೆಂಟೇಷನ್ ಮಾಡಬೇಕಾ ಬೇಡವಾ? ಈಗಾಗಲೇ ಇಂಪ್ಲಿಮೆಂಟೇಷನ್ ಮಾಡಿರೋದೇ ಆದ್ರೆ ಎಷ್ಟು ನೀರು ಈಗಾಗಲೇ ಹರಿದು ಹೋಗ್ತಾ ಇದೆ ಮತ್ತು CWMA ಆದೇಶದ ಮೇಲೆ ಸುಪ್ರೀಂ ಕೋರ್ಟ್ ಮೊರೆ ಹೋಗಬಹುದಾ? ಕಾನೂನು ಹೋರಾಟಗಳು ಮಾಡೋದಕ್ಕೆ ಅವಕಾಶಗಳಿದೆಯಾ? ಈ ತರದ ಎಲ್ಲ ವಿಚಾರಗಳ ಬಗ್ಗೆಯೂ ಕೂಡ ಕೂಲಂಕುಷವಾಗಿ ಇವತ್ತು ಸರ್ವಪಕ್ಷ ಸಭೆಯಲ್ಲಿ ಚರ್ಚೆಯನ್ನು ನಡೆಸಲಾಗುತ್ತೆ. ಯಾಕಂದ್ರೆ ಸರ್ಕಾರ ಈ ತೀರ್ಮಾನಗಳನ್ನು ತೆಗೆದುಕೊಳ್ಳಾಗ ಏಕಪಕ್ಷೀಯವಾಗಿ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಸರ್ವಪಕ್ಷ ಸಭೆ ಕರೆದು ಬೇರೆ ಬೇರೆ ಪಕ್ಷದ ನಾಯಕರಿರ್ಬೋದು, ಕೇಂದ್ರ ಸಚಿವರು ಇರ್ಬೋದು, ಅವರ ಅಭಿಪ್ರಾಯಗಳನ್ನು ಕೂಡ ತೆಗೆದುಕೊಳ್ತಾರೆ. ಯಾಕೆಂದ್ರೆ ಈ ಹಿಂದೆ ಇಂಥದ್ದೇ ಪರಿಸ್ಥಿತಿಗಳನ್ನ ನಿಭಾಯಿಸಿರ್ತಕ್ಕಂಥ ಉದಾಹರಣೆ ಮತ್ತು ಅನುಭವ ಕೂಡ ಬೇರೆ ಬೇರೆ ನಾಯಕರುಗಳಿಗೆ ಇದೆ. ಅವರು CM ಆಗಿದ್ದಂಥ ಸಂದರ್ಭದಲ್ಲೂ ಕೂಡ ಕಾವೇರಿ ಜಲಸಂಕಷ್ಟವನ್ನ ಎದುರಿಸಿರ್ತಕ್ಕಂಥ ಉದಾಹರಣೆಗಳಿದ್ದಾವೆ. ಹಾಗಾಗಿ ಅವರ ಸಲಹೆ ಕೂಡ ಅತ್ಯಗತ್ಯ ಆಗಿರುತ್ತೆ. ಆ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಸರ್ವಪಕ್ಷದ ಸಭೆಯನ್ನ ಕರೆದಿರೋದು. ಈಗಾಗಲೇ ಸರ್ವಪಕ್ಷ ಸಭೆಗೆ ಎಲ್ಲ ನಾಯಕರು ಆಗಮಿಸಿದ್ದಾರೆ. ಸಭೆ ಆರಂಭ ಆಗುತ್ತೆ. ಸದ್ಯದ 4 ಅಂದ್ರೆ ಕಾವೇರಿ ಜಲಾನಯನ ಪ್ರದೇಶಗಳ 4 ಡ್ಯಾಂಗಳ ಪರಿಸ್ಥಿತಿ, ನೀರಿನ ಸಂಗ್ರಹ ಏನಿದೆ, ಇನ್ಫ್ಲೋ ಏನಿದೆ, ಔಟ್ಫ್ಲೋ ಏನಿದೆ, ಈ ಆದೇಶ ಆದ್ಮೇಲೆ ಒಂದು ಒಳ್ಳೆ ಬೆಳವಣಿಗೆ ಏನು ಅಂತ ಹೇಳಿದ್ರೆ ಕಬಿನಿಗೆ ಹೆಚ್ಚು ನೀರು ಇನ್ಫ್ಲೋ ಇದೆ. ಈಗಾಗಲೇ ಡ್ಯಾಮ್ ಭರ್ತಿಯಾಗಿದೆ. ಅದರಿಂದ ಕೂಡ ಅಂದ್ರೆ ಹೊರಗಡೆ ಹೋಗ್ತಕ್ಕಂಥ ನೀರಿನ ಪ್ರಮಾಣ ಕೂಡ ಜಾಸ್ತಿ ಆಗ್ತಾ ಇದೆ. ತಮಿಳುನಾಡಿಗೆ ಹರಿದು ಅಂದ್ರೆ ಅವರು ಹೇಳಿರತಕ್ಕಂಥ 3,500 ಕ್ಯೂಸೆಕ್ ನೀರಿಗಿಂತ ಜಾಸ್ತಿ ಹರಿದು ಹೋಗುವಂತಹ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ ಈಗಿನ ಮಳೆ ಆಗ್ತಾ ಇರುವಂತಹ ಪ್ರಮಾಣವನ್ನು ನೋಡಿದ್ರೆ. ಆದ್ರೆ ಈ ಮಳೆ ಕಂಟಿನ್ಯೂ ಆಗಿ ಇರುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಮಳೆ ಆಗದೇ ಇರುವಂತಹ ಸನ್ನಿವೇಶಗಳು ಬಂದಾಗ ಹೇಗೆ ನಿಭಾಯಿಸಬೇಕು ಮತ್ತು ಈಗ ಈ ತರ ಮಳೆ ಆಗ್ತಾ ಇದೆ, ನಾವೀಗ ಬಿಟ್ಬಿಟ್ರೆ ನಾಳೆ ಅದನ್ನು ವಾಪಸ್ ತಗೊಂಡ್ಬರೋದಕ್ಕೆ ಆಗೋದಿಲ್ಲ. ಹೀಗಾಗಿ ಸರ್ವಪಕ್ಷದ ಸಭೆಯಲ್ಲಿ ಬೇರೆ ಬೇರೆ ಮುಖಂಡರುಗಳಿರ್ಬೋದು, ಮಾಜಿ CMಗಳಿರ್ಬೋದು, ಜಲಸಂಪನ್ಮೂಲ ಸಚಿವರಾಗಿದ್ದಂಥವರು ಕೂಡ ಈ ಸಭೆಯಲ್ಲಿ ಇದ್ದಾರೆ. ಅವರು ಯಾವ ಮಾಹಿತಿಯನ್ನು ಕೊಡ್ತಾರೆ ಅನ್ನುವಂಥದ್ದು ಇನ್ನೊಂದು ಕಡೆ. ಲೀಗಲಿ ಏನ್ ಫೈಟ್ ಮಾಡಬಹುದು ಅನ್ನೋದರ ಕುರಿತಾಗಿಯೂ ಕೂಡ ಒಂದು ಲೀಗಲ್ ಟೀಮ್ ಕೂಡ ಇದೆ. ಈಗಾಗಲೇ AG ಶಶಿಕಿರಣ್ ಶೆಟ್ಟಿ ಅವರು ಕೂಡ ಸಭೆಗೆ ಆಗಮಿಸಿದ್ದಾರೆ. ಈ CWRC ಮತ್ತು CWMA ಎರಡು ಆದೇಶಗಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಾನೂನಾತ್ಮಕವಾಗಿ ಯಾವ ಹೋರಾಟಗಳನ್ನು ಮಾಡಬಹುದು ಅನ್ನೋದರ ಕುರಿತಾಗಿಯೂ ಕೂಡ ಸಲಹೆಗಳು ವ್ಯಕ್ತವಾಗುತ್ತೆ. ಅಂತಿಮವಾಗಿ ಯಾವುದೇ ತೀರ್ಮಾನಗಳನ್ನು ತೆಗೆದುಕೊಂಡ್ರೂ ಕೂಡ ಅದಕ್ಕೆ ಎಲ್ಲಾ ಪಕ್ಷದ ನಾಯಕರುಗಳು ಸಹಮತವನ್ನು ವ್ಯಕ್ತಪಡಿಸಿ ಈ ತೀರ್ಮಾನವನ್ನು ತೆಗೆದುಕೊಳ್ತೀವಿ ಅನ್ನುವಂಥದ್ದನ್ನ ಅಂತಿಮವಾಗಿ ಘೋಷಣೆ ಮಾಡಬೇಕಾಗುತ್ತೆ. ಆ ಹಿನ್ನೆಲೆಯಲ್ಲಿ ಈ ಸಭೆ ಅತ್ಯಂತ ಮಹತ್ವವನ್ನು ಪಡೆದುಕೊಂಡಿದೆ. ಮಧುಕರ್, ಮಾರುತೇಶ್, ಈ ಬಾರಿ ಉತ್ತಮ ಮಳೆ ಆಗ್ತಾ ಇದೆ. ಆರಂಭದಲ್ಲಿ ಬರದ ಪರಿಸ್ಥಿತಿ ಇದ್ರೂ ಕೂಡ ಪ್ರಸ್ತುತ ಉತ್ತಮ ಮಳೆ ಆಗ್ತಾ ಇರೋದ್ರಿಂದಾಗಿ ಸದ್ಯಕ್ಕೆ ಕಾವೇರಿ ವಿಚಾರದಲ್ಲಿ ಇದ್ದಂತಹ ಆತಂಕ ಈಗ ಕಡಿಮೆ ಆಗ್ತಾ ಇದೆ. ನೀರು ಬಿಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಮುಂದಿನ ಹಂತಗಳಲ್ಲಿ ಕಾನೂನು ಹೋರಾಟಕ್ಕೆ ಸಂಬಂಧಪಟ್ಟಂತೆ ಒಂದು ಏಕರೂಪದ ಒಂದು ನಿಲುವನ್ನು ತಗೋಬೇಕಾಗತ್ತೆ. ಸೊ ಕಾನೂನು ಹೋರಾಟಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿರುವಂತಹ ನಿಲುವು ಇವತ್ತಿನ ಸರ್ವಪಕ್ಷ ಸಭೆಯಲ್ಲಿ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗಬಹುದು? ಅದಕ್ಕೀಗ ಉತ್ತಮ ಮಳೆ ಆಗ್ತಾ ಇದ್ರು ಕೂಡ ಇದು ಕಂಟಿನ್ಯೂ ಆಗಿ ಇರುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಮಳೆಗಾಲ ಆರಂಭ ಆದಾಗಿನಿಂದ ನೋಡಿದಾಗ ಈ ತರದ ಪ್ರಮಾಣದ ಮಳೆ ಆಗಿರಲಿಲ್ಲ. ಸೊ ಈಗ ಒಳ್ಳೆ ಮಳೆ ಆಗ್ತಾ ಇದೆ ಮತ್ತು ವಯನಾಡು ಭಾಗದಲ್ಲಿ ಹೆಚ್ಚು ಮಳೆ ಆಗ್ತಾ ಇರೋದ್ರಿಂದ ಕಾವೇರಿ ಜಲಾನಯನ ಪ್ರದೇಶಗಳಲ್ಲಿ ಒಳಹರಿವು ಕೂಡ ಜಾಸ್ತಿ ಆಗ್ತಾ ಇದೆ. ಆದರೆ ಇದು ನಿರಂತರವಾಗಿ ಇರುತ್ತೆ ಅಂತ ಹೇಳಲಿಕ್ಕೂ ಕೂಡ ಸಾಧ್ಯ ಇಲ್ಲ. ಜೊತೆಗೆ ತಮಿಳುನಾಡಿಗೆ ಈ ಮಳೆಗಾಲದ ನಂತರದ ಅಂದ್ರೆ ಮುಂಗಾರು ನಂತರದ ಮಳೆ ಹೆಚ್ಚು ಲಾಭ ಮಾಡಿಕೊಡುವಂತಹ ಅವಕಾಶಗಳಿದ್ದಾವೆ. ಅವರಿಗೆ ನೀರಿನ ಸಮಸ್ಯೆ ಆಗದ ರೀತಿ ಆ ಮಳೆ ನಿರೀಕ್ಷಿತವಾಗಿ ಅವರಿಗೆ ಬರುತ್ತೆ. ಇಂಥ ಸಂದರ್ಭದಲ್ಲಿ ನಮಗೆ ಚೆನ್ನಾಗಿ ಮಳೆ ಆಗ್ತಾ ಇದೆ ಅನ್ನುವ ಕಾರಣಕ್ಕಾಗಿ ಹೆಚ್ಚು ನೀರನ್ನು ಹರಿಸೋದಕ್ಕೂ ಕೂಡ ಸಾಧ್ಯ ಇಲ್ಲ. ಯಾಕಂದ್ರೆ ಒಮ್ಮೆ ನೀರನ್ನು ಹರಿಸಿದ್ರೆ ಅದನ್ನು ವಾಪಸ್ ತರೋದಕ್ಕಂತೂ ಆಗೋದಿಲ್ಲ. ಹಾಗಾಗಿ ನಮ್ಮ ಪ್ರಯಾರಿಟಿ ಏನು, ಒಂದು ಕಾವೇರಿ
ಜಲಾನಯನ ಪ್ರದೇಶದ ರೈತರ ಬೆಳೆಗಳಿಗೆ ಈಗ ಇಲ್ಲಿಯ ತನಕ ನಾವು ನೀರು ಕೊಡ್ಲಿಕ್ಕೆ ಸಾಧ್ಯ ಆಗಿಲ್ಲ. ನಮ್ಮ ವಾದ ಇರೋದು ಕುಡಿಯುವ ನೀರಿಗಾಗಿ ನಾವು ನೀರನ್ನು ಉಳಿಸ್ಕೊಂಡಿದ್ದೀವಿ. ಯಾಕಂದ್ರೆ ಈಗ ಇರುವಂಥ ಮಳೆಯ ಪ್ರಮಾಣವನ್ನು ಗಮನದಲ್ಲಿ ಇಟ್ಕೊಂಡು ನಾವು ನೀರು ಹರಿಸಿದ್ರೆ ನಾಳೆ ಮಳೆ ಸಂಪೂರ್ಣವಾಗಿ ನಿಂತು ಹೋದ್ರೆ ಕುಡಿಯುವ ನೀರಿಗೂ ಕೂಡ ಸಮಸ್ಯೆ ಆಗುವಂತಹ ಆತಂಕಗಳಿದ್ದಾವೆ. ಹಾಗಾಗಿ ರಾಜ್ಯ ಸರ್ಕಾರದ ವಾದ ಇರೋದು ಹೆಚ್ಚು ನಾವು ಗಮನ ಹರಿಸಿರೋದು ಕುಡಿಯುವ ನೀರಿಗಾಗಿ ಸಂಗ್ರಹಣೆಯನ್ನು ಇಟ್ಕೊಳ್ತೀವಿ, ಕುಡಿಯುವ ನೀರಿಗಾಗಿ ನಮ್ಮ ಪ್ರಮುಖ ಆದ್ಯತೆ ಇದೆ ಅನ್ನೋದನ್ನು ಕೂಡ CWRC ಮತ್ತು CWMA ಎರಡರ ಮುಂದೆಯೂ ಕೂಡ ಕರ್ನಾಟಕ ವಾದ ಮಾಡಿತ್ತು. ಆದರೆ ಅಲ್ಲಿನ ಟೆಕ್ನಿಕಲ್ ತಂಡ ಬಂದು 4 ಜಲಾಶಯಗಳ ಪರಿಸ್ಥಿತಿಯನ್ನು ನೋಡಿಕೊಂಡು ಈಗಿರುವಂತಹ ಸಂಗ್ರಹ ಕುಡಿಯೋ ನೀರಿಗಿಂತಲೂ ಹೆಚ್ಚು ಸಂಗ್ರಹ ಇದೆ ಅನ್ನುವ ಕಾರಣಕ್ಕಾಗಿ ಎರಡೂ ಕಡೆಗೂ ಕೂಡ ಆದೇಶ ನಮ್ಮ ವಿರುದ್ಧವಾಗಿ ಬಂದಿತ್ತು. ಈ ಆದೇಶದ ಮೇಲ್ಮನವಿ ಹೋಗೋದಾದ್ರೆ ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನೆ ಮಾಡಬೇಕು. ಈ CWRC ಮತ್ತು CWMA ಎರಡೂ ಕೂಡ ಸುಪ್ರೀಂ ಕೋರ್ಟ್ನ ಮೇಲುಸ್ತುವಾರಿಯಲ್ಲೇ ನಡೆಯುತ್ತೆ. ಹೀಗಾಗಿ ಸುಪ್ರೀಂ ಕೋರ್ಟ್ ನೀವು ಅಲ್ಲೇ ಇತ್ಯರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾರಾ ಅಥವಾ ಅದಕ್ಕೆ ಕಾನೂನು ಅವಕಾಶಗಳು ಇದಾವ ಬಹಳ ಗಟ್ಟಿಯಾಗಿ ಸುಪ್ರೀಂ ಕೋರ್ಟ್ನ ಮುಂದೆ ವಾದ ಮಾಡಲಿಕ್ಕೆ? ಅದರ ಬಗ್ಗೆಯೂ ಕೂಡ ಚರ್ಚೆಗಳು ನಡೆಯುತ್ತೆ ಇವತ್ತು. ಮಧುಕರ್, ಓಕೆ, ಥ್ಯಾಂಕ್ ಯು ಮಾರುತೇಶ್ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.